ಏನು ಮೆಜರ್ಮೆಂಟ್ ತೊಗೊಂಡ್ವಲ್ಲ ಅದಕ್ಕೆ ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಲೆಂತ್ ತಗೊಳ್ಳೋಣ. ಬ್ಲೌಸ್ ಲೆಂತ್ ನಮಗೆ 14 ಬೇಕಾಗಿದೆ. ಸೊ ನಾನಿಲ್ಲಿ 15 ಅಂತ ತಗೋತೀನಿ. 1/2 ಇಂಚು ಶೋಲ್ಡರ್ ಜಾಯ್ನಿಂಗ್ಗೆ, 1/2 ಇಂಚು ಬಾಟಮ್ ಫೋಲ್ಡ್ಗೆ ಎಲ್ಲ ಲೈನು ಹಾಕೊಂಡ್ಬಿಡಿ ಮೊದಲಿಗೆನೆ. ಸೊ ಈಗ ಶೋಲ್ಡರ್ ನೋಡ್ಕೊಬೇಕು. ಶೋಲ್ಡರ್ ಅನ್ನೋದು ಇವ್ರದ್ದು 15 ಇದೆ. ಡಿವೈಡೆಡ್ ಬೈ 2 ಮಾಡ್ಕೊಂಡು ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿ ಇದಕ್ಕೆ. ಸೊ 15 ಅಂದರೆ 1/2 ಅಂದರೆ 7.5 ಆಯಿತು. ಇಲ್ಲಿಂದ 1/2 ಇಂಚು ನಾನು ಸೀಮ್ ಅಲೌನ್ಸ್ ತೊಗೋತೀನಿ, ಯಾಕಂದರೆ ಸ್ಲೀವ್ ಜಾಯ್ನಿಂಗ್ಗೆ 8 ಆಯಿತು. ಶೋಲ್ಡರ್ ಅನ್ನೋದು 8 ತೊಗೊಂಡಿದ್ದೀನಿ. ಸೊ ಆರ್ಮೋಲ್ ಡೆಪ್ತ್ ತೊಗೋಬೇಕು. ಆರ್ಮೋಲ್ ಡೆಪ್ತ್ ತೊಗೊಳಕ್ಕೆ ಇವ್ರದ್ದು ಆರ್ಮೋಲ್ ಏನಿದೆ ಆರ್ಮೋಲ್ ರೌಂಡು ಡಿವೈಡೆಡ್ ಬೈ 2 ಮಾಡಿ -1 ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡ್ ಇವ್ರದ್ದು 18 ಇದೆ. ಡಿವೈಡೆಡ್ ಬೈ 2 ಅಂದರೆ 9 ಆಯಿತು. -1 ಮಾಡ್ಕೋತೀನಿ, 8 ಆಯಿತು. ಇಲ್ಲಿ ಚೆಸ್ಟ್ ಲೈನ್ ಹಾಕೊಳ್ಳೋಣ. ಇವ್ರ ಕೈ ಸ್ವಲ್ಪ ದೊಡ್ಡದೇ ಇದೆ. ಹಾಗೆ ಬಸ್ಟ್ ಲೈನ್ ಕೂಡ ನೋಡ್ಕೊಳ್ಳೋಣ. ಬಸ್ಟ್ ಅನ್ನೋದು ಇವ್ರದ್ದು 39 ಇದೆ. ಸೊ 39ಗೆ +2 ಸೇರಿಸ್ತೀನಿ, 41 ಆಯಿತು. ಡಿವೈಡೆಡ್ ಬೈ 4 ಅಂದರೆ 10.25 ಆಗುತ್ತೆ. ಸೊ ಅಲ್ಲೂ ಒಂದು ಲೈನ್ ಹಾಕೊಳ್ಳೋಣ. ಇದು ಬಸ್ಟ್ ಲೈನ್ ಇದು. ಈಗ ವಿಡ್ತ್ ನೋಡ್ಕೊಳ್ಳೋಣ. ಶೋಲ್ಡರ್ 8 ಇದೆ. ಇಲ್ಲಿ 1/2 ಇಂಚು ಕಡಿಮೆ ಮಾಡಿ ತಗೋತೀನಿ. ಚೆಸ್ಟ್ ಲೈನಲ್ಲಿ 7.5 ಅಂತ ತಗೋತೀನಿ. 7.5 ತಗೊಂಡು ಇದೆರಡು ಲೈನ್ ಜಾಯಿನ್ ಮಾಡ್ಕೋತೀನಿ. ಈಗ ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ ಇದರಲ್ಲಿ. ಸೊ 8 ಅಂದರೆ 4 ಅನ್ನೋದು ಮಿಡ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿಂದ 1 ಇಂಚ್ ತಗೋತಿದ್ದೀನಿ. ಹಾಗೆ ಚೆಸ್ಟ್ ಲೈನ್ ನೋಡ್ಕೊಳ್ಳೋಣ. ಚೆಸ್ಟ್ ಲೈನ್ ನೋಡ್ಕೊಳ್ಳೋಕೆ ಇವ್ರು ಫುಲ್ ಚೆಸ್ಟ್ ಏನಿದೆ 38 ಇದೆ. ಡಿವೈಡೆಡ್ ಬೈ 4 ಅಂದರೆ 9.5 ಆಯಿತು. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ 1/2 ಇಂಚು ಲೂಸಿಂಗ್ ಕೊಡ್ತಾ ಇದ್ದೀನಿ, 10 ಆಯಿತು. ಸೊ 10 ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚು ಸೀಮ್ ಅಲೌನ್ಸ್ ತಗೋತಾ ಇದ್ದೀನಿ ಇಲ್ಲಿ. ಓಕೆ, ಈಗೇನು ಪಾಯಿಂಟ್ ಸಿಕ್ಕಿದೆ ಅಲ್ವಾ, ಎಲ್ಲ ಕ್ಲೋಸ್ ಮಾಡೋಣ. ಎಲ್ಲ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಗೆ ನೆಕ್ ವಿಡ್ತ್ ಫಾರ್ಮುಲಾ ಯೂಸ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಏನಿದೆ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಸೊ ಅಪ್ಪರ್ ಚೆಸ್ಟ್ ಇವ್ರದ್ದು 38 ಇದೆ. 38 ಡಿವೈಡೆಡ್ ಬೈ 12 ಅಂತ ಮಾಡ್ಕೊಳ್ಳಿ. 3.1 ಅಂತ ಬರ್ತಾ ಇದೆ. 3/4 ಅಂತ ತಗೋತೀನಿ ನಾನಿಲ್ಲಿ. 3/4 ಅಪ್ಪರ್ ಚೆಸ್ಟ್ ತಗೋತಾ ಇದ್ದೀನಿ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ಮೇಲೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕಂದ್ರೆ ಕ್ಲೋಸ್ ನೆಕ್ ಇರುವಾಗ ನಾವು ಶೋಲ್ಡರ್ ಸ್ಲೋಪ್ ಕೊಡಬೇಕು ಬ್ಯಾಕ್ಗೆ. ಈಗ 3.25 ಅಂತ ಇಲ್ಲಿ ನಾನು ನೆಕ್ ವಿಡ್ತ್ ತಗೋತಾ ಇದ್ದೀನಿ ಇವ್ರಿಗೆ. ಶೋಲ್ಡರ್ ಸ್ಲೋಪ್ ತಗೊಳ್ಳೋಣ ಇಲ್ಲಿ. ಹಾಗೆ ಇಲ್ಲೂ ಕೂಡ ಒಂದು ಲೈನ್ ಹಾಕೋತೀನಿ. ಏನು 1/2 ಇಂಚ್ ಇದೆ ಅಲ್ವಾ, ಇಲ್ಲಿ ಒಂದು ಶೇಪ್ ಕೊಡೋಣ. ಇದಿಷ್ಟು ಎಕ್ಸ್ಟ್ರಾ ತೆಗಿಬೇಕು ನಾವು ಬ್ಯಾಕಲ್ಲಿ. ಈ ರೀತಿ ಶೇಪ್ ಕೊಟ್ಟು ಇದನ್ನು ತೆಗಿಬೇಕು. ಈಗ ವೇಸ್ಟ್ ನೋಡ್ಕೊಬೇಕು. ವೇಸ್ಟ್ ಅನ್ನೋದು ಇವ್ರಿಗೆ 31 ಇದೆ. ಡಿವೈಡೆಡ್ ಬೈ 4 ಅಂದರೆ 7.75 ಆಗುತ್ತೆ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೋತೀನಿ ಟಕ್ಸ್ಗೆ, 8.75 ಆಯಿತು. ಇಲ್ಲಿಂದ 1.5 ಇಂಚು ಸೀಮ್ ಅಲೌನ್ಸ್ ತಗೋತಾ ಇದ್ದೀನಿ. ವೇಸ್ಟ್ ಲೈನಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. 9 ಅಂತ ಬರ್ತಾ ಇದೆ. 9ಗೆ ಮಿಡ್ ಪಾಯಿಂಟ್ ಅಂತ ಅಂದರೆ ನಮಗೆ 4.5 ಆಗುತ್ತೆ. ಅದೇ 4.5 ಇಲ್ಲಿ ನೋಡ್ಕೊಳ್ಳಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, 1/2 ಇಂಚ್ ಈ ಕಡೆ 1/2 ಇಂಚ್ ಈ ಕಡೆ ಟಕ್ಸ್ ತಗೋಬೇಕು. ಬ್ಯಾಕ್ ರೆಡಿ ಆಗಿದೆ.
ಬ್ಯಾಕ್ ರೆಡಿ ಆಗಿದೆ. ಫ್ರಂಟ್ ಕಟ್ ಮಾಡೋಣ. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಮಗೆ ಚೆಸ್ಟ್ಗಿಂತ ಫುಲ್ ಬಸ್ಟ್ 1 ಇಂಚ್ ಎಕ್ಸ್ಟ್ರಾ ಇದೆ ಅಂದ್ರೂ ಉಕ್ಪಟ್ಟಿ ಕಡೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈಗ ಶೋಲ್ಡರ್ ನೋಡ್ಕೊಬೇಕು. ಶೋಲ್ಡರು ನೀವು ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ದೀರಾ ಅದಕ್ಕಿಂತ 1 ಇಂಚ್ ಮೈನಸ್ ಮಾಡಿ ತಗೋಬೇಕು ಫ್ರಂಟ್ಗೆ. ಯಾಕಂದ್ರೆ ಫ್ರಂಟ್ ಅಲ್ಲಿ ಡೀಪ್ ಬರುತ್ತಲ್ಲ, ನೀವು ಫ್ರಂಟ್ ಡೀಪು 6 ತಗೊಳ್ಳಿ, 7 ತಗೊಳ್ಳಿ, 8 ತಗೊಳ್ಳಿ, 5 ತಗೊಳ್ಳಿ, 1 ಇಂಚ್ ಮೈನಸ್ ಮಾಡ್ಬಿಡಿ. ಬ್ಯಾಕ್ ಅಲ್ಲಿ ಏನ್ ಶೋಲ್ಡರ್ ತಗೊಂಡಿದ್ದೀರಾ ಅದಕ್ಕಿಂತ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಸೊ ನಾನು ಬ್ಯಾಕ್ ಅಲ್ಲಿ ಇಲ್ಲಿ 8 ಅಂತ ತಗೊಂಡಿದ್ದೀನಿ. ಸೊ ಫ್ರಂಟ್ ಅಲ್ಲಿ ನಾನು 7 ಅಂತ ಶೋಲ್ಡರ್ ತಗೋತೀನಿ. ಶೋಲ್ಡರ್ ಅನ್ನೋದು 7 ತಗೊಂಡಿದ್ದೀನಿ. ಬ್ಯಾಕ್ ಅಲ್ಲಿ ನಾವು 1 ಇಂಚಿಗೆ ಶೋಲ್ಡರ್ ಸ್ಲೋಪ್ ತಗೊಂಡಿದ್ವಿ. ನಮಗೆ ಫ್ರಂಟ್ ಅಲ್ಲಿ 1 ಇಂಚಿಗೆ ಬೇಡ, 1/2 ಇಂಚ್ ಆದ್ರೆ ಸಾಕಾಗುತ್ತೆ. ಸೊ 1/2 ಇಂಚ್ ನೋಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಂತ ಇದ್ದೀನಿ ನಾನಿಲ್ಲಿ. ಸೆವೆನ್ ಅಂತ. ಈಗ ಡೀಪ್ ನೋಡ್ಕೊಳ್ಳಿ, ಡೀಪ್ ಎಷ್ಟು ಬೇಕು ಅಂತ. ಇವ್ರಿಗೆ ನಾನು 7 ಅಂತ ಡೀಪ್ ತಗೊಂಡಿದ್ದೀನಿ. ಮೇಲೆ 1/2 ಇಂಚ್ ಬಿಟ್ಟು 7 ಹತ್ರನೇ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಈಗ ಬ್ಯಾಕ್ ಅಲ್ಲಿ ನಮ್ಗೆ ಏನ್ ರೆಡಿ ಶೋಲ್ಡರ್ ಸಿಕ್ಕಿದೆ ಫ್ರಂಟ್ಗೂ ಅಷ್ಟೇ ತಗೋಬೇಕಾಗುತ್ತೆ. ಇಲ್ಲಿ ನನಗೆ 4.75 ಅಂತ ಬರ್ತಾ ಇದೆ. 4.75 ಅಂತ ಬಂದಿದೆ, ಅಷ್ಟೇ ನಾನು ಇಲ್ಲೂ ತಗೋತೀನಿ 4.75 ಅಂತ. ಬ್ಯಾಲೆನ್ಸ್ ನನ್ಗೆ ಏನ್ ಮಿಕ್ಕಿದೆ ನೆಕ್ ಬಿಡ್ತು ಫ್ರಂಟಿಗೆ 2.5 ಅಂತ ಸಿಕ್ಕಿದೆ. ಫ್ರಂಟ್ ಅಲ್ಲಿ ನಾನು 3.5 ವರ್ಗೂ ತಗೋಬಹುದು. 3.5 ತಗೋತೀನಿ. ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ 4 ವರ್ಗೂ ತಗೊಂಡ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ. 4 ಅಂತಾನೆ ತಗೊಳ್ಳೋಣ, ಯಾಕಂದ್ರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅಂತ ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ. 4 ವರ್ಗೂ ತಗೊಂಡಿದ್ದೀನಿ. ಈಗ ಚೆಸ್ಟ್ ಲೈನ್ ನೋಡ್ಕೊಳ್ಳೋಣ. ಅಂದ್ರೆ ಆರ್ಮೋಲ್ ಡೆಪ್ತ್ ನಾವು ಬ್ಯಾಕ್ ಅಲ್ಲಿ ಏನ್ ತಗೊಂಡ್ವೋ ಅದಕ್ಕಿಂತ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾನೇ ತಗೋಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಟಕ್ಸ್ ಬರುತ್ತಲ್ವಾ, ಸೊ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ. ಸೊ 8.5 ಅಂತ ತಗೋತೀನಿ. ಬ್ಯಾಕ್ ಅಲ್ಲಿ ನಾನು 8 ತಗೊಂಡಿದ್ದೆ. ಏನ್ ನಾನು 8 ಅಂತ ತಗೊಂಡಿದ್ದೀನಿ. ಫ್ರಂಟ್ ಅಲ್ಲಿ ನಾವು 8.5 ಅಂತ ತಗೋಬೇಕು. ಮೇಲಿಂದ 8.5 ಅಂತ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಚೆಸ್ಟ್ ಲೈನ್ ಬರುತ್ತೆ. ಈಗ ಬಸ್ಟ್ ಲೈನ್ ನೋಡ್ಕೊಳ್ಳೋಣ. ಬಸ್ಟ್ ಲೈನ್ ನಂಗೆ ಬ್ಯಾಕ್ ಅಲ್ಲಿ 10.25 ಅಂತ ಬಂದಿತ್ತು, ಅಷ್ಟೇ ಇಲ್ಲೂ ತಗೋತೀನಿ 10.25. ಕೆಳಗಡೆ ಲೈನ್ ಇಂದಾನೆ ತಗೋತಾ ಇದ್ದೀನಿ. 10.25 ಹತ್ರನೂ ಒಂದು ಲೈನ್ ಹಾಕೊಳ್ಳೋಣ. ಹಾಗೆ ಇಲ್ಲಿ ಕಪ್ ಲೈನ್ ನೋಡ್ಕೊಬೇಕು. ಕಪ್ ಲೈನ್ಗೆ ಇವರ ಫುಲ್ ಬಸ್ಟ್ ಏನಿರುತ್ತೆ ಡಿವೈಡೆಡ್ ಬೈ 10 ಮಾಡ್ಕೊಬೇಕು. ಫುಲ್ ಬಸ್ಟ್ ಇವ್ರದ್ದು 39 ಇದೆ, ಅದಕ್ಕೆ 2 ಇಂಚ್ ಆಡ್ ಮಾಡಿದ್ದೀನಿ. 41 ಆಯ್ತು. 41 ಡಿವೈಡೆಡ್ ಬೈ 10 ಅಂದ್ರೆ 4.1 ಆಗುತ್ತೆ. ಅಷ್ಟೇ ತಗೋತೀನಿ ನಾನಿಲ್ಲಿ 4.1 ಅಂತಾನೆ. ಇದು ನಮ್ ಕಪ್ ಲೈನ್ ಆಗುತ್ತೆ. ಇಲ್ಲೇನ್ 7 ಅಂತ ಬಂದಿದೆ ಅಲ್ವಾ, ಸೊ ಇಲ್ಲೂ ಕೂಡ 7 ಅಂತಾನೆ ನೋಡ್ಕೊಂಡು ಒಂದ್ ಲೈನ್ ಹಾಕೋತೀನಿ ಇಲ್ಲಿ. ಈಗ ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇದರಲ್ಲಿ 4 ಅಂತ ಮಿಡ್ ಪಾಯಿಂಟ್ ಬರ್ತಾ ಇದೆ. ಇಲ್ಲಿಂದ 1 ಇಂಚೆ ತಗೋತೀನಿ. ಚೆಸ್ಟ್ ಲೈನ್ ನೋಡ್ಕೊಳ್ಳಿ. ಚೆಸ್ಟ್ ಲೈನು ಇವ್ರದ್ದು 38 ಇದೆ, ಡಿವೈಡೆಡ್ ಬೈ 4 ಅಂದ್ರೆ 9.5 ಆಯ್ತು. ಸೊ ಡೀಪ್ಗಿಂತ ಚೆಸ್ಟ್ ಲೈನ್ ಇವ್ರದ್ದು ಕಡಿಮೆ ಇರೋದ್ರಿಂದ ಇಲ್ಲಿ ನಾವು ಲೂಸಿಂಗ್ ಆಡ್ ಮಾಡಲೇಬೇಕು. ಏನ್ ಆನ್ಸರ್ ಇವ್ರದ್ದು 10 ಅಂತ ಬಂದಿದೆ, ಅಂದ್ರೆ 9.5. ಅದಕ್ಕೆ ನಾನು ಇನ್ನೂ 1/2 ಇಂಚು ಲೂಸಿಂಗ್ ಆಡ್ ಮಾಡ್ತೀನಿ. ಸೊ 10 ಅಂತ ತಗೋತೀನಿ ಇಲ್ಲಿ. 10 ಅಂತ ತಗೊಂಡು ಮತ್ತೆ ನಾವಿಲ್ಲಿ ಟಕ್ಸ್ಗೆ ಎಕ್ಸ್ಟ್ರಾ ತಗೋಬೇಕು. ಆ ಟಕ್ಸ್ಗೆ ಎಕ್ಸ್ಟ್ರಾ ನಾವು ಬಸ್ಟ್ ಲೈನ್ ಬರ್ದು ಆಮೇಲೆ ಇಲ್ಲಿ ತಗೊಂಡ್ರು ನಡೆಯುತ್ತೆ ನಮ್ಗೆ.
ಸೊ ಬಸ್ಟ್ ಲೈನ್ ಅನ್ನೋದು ನಮ್ಗೆ ಇಲ್ಲಿ ಫುಲ್ ಬಸ್ಟ್ 39 ಇದೆ, 2 ಇಂಚ್ ಆಡ್ ಮಾಡಿದೀನಿ, 41 ಆಯ್ತು. ಡಿವೈಡೆಡ್ ಬೈ 4 ಅಂದ್ರೆ 10.25 ಆಗುತ್ತೆ. 10.25 ಇಲ್ಲಿಂದ ನೋಡ್ಕೋತೀನಿ ನಾನು. ಸೊ 10.25 ಅಷ್ಟೇ ಇಲ್ಲೂ ತಗೊಳ್ಳೋಣ. ಇದೆರಡು ಇಲ್ಲಿ ಜಾಯಿನ್ ಮಾಡ್ಕೊಬೇಕು ಕಪ್ ಲೈನ್ಗೆ. ಇದೇನ್ ಮಿಡ್ ಪಾಯಿಂಟ್ ಬಂದಿದೆಯಲ್ಲ, ಇಲ್ಲಿಂದ ಒಂದ್ 1/4 ಇಂಚು ಒಳಗಡೆ ಬಂದು ಒಂದ್ ಶೇಪ್ ತಗೋತೀನಿ. ಏನ್ ಡೀಪ್ ತಗೊಂಡಿದೀವಲ್ಲ ಇದು ಈ ರೀತಿ ಕನೆಕ್ಟ್ ಮಾಡ್ಬೇಕು. ಇಲ್ಲಿ ಒಂದ್ ರೌಂಡ್ ಶೇಪ್ ತಗೊಳ್ಳಿ. ಈಗ ಅಪೆಕ್ಸ್ ನೋಡ್ಕೊಬೇಕು. ಅಪೆಕ್ಸ್ ನೋಡ್ಕೊಳ್ಳೋಕು ಮುಂಚೆ ಇಲ್ಲೇನ್ ನಾವ್ ಎಕ್ಸ್ಟ್ರಾ ತಗೊಂಡಿದೀವಲ್ವಾ, ಈ 1 ಇಂಚು, ಇಲ್ಲಿ 1/2 ಇಂಚ್ ನೋಡ್ಕೊಳ್ಳಿ ಡೀಪ್ ಹತ್ರ. ಈ 1/2 ಇಂಚ್ನ ಈ 1 ಇಂಚ್ ಕನೆಕ್ಟ್ ಮಾಡ್ಬೇಕಿಲ್ಲಿ. ಎರಡು ಲೈನ್ ಇಲ್ಲೇ ಹಾಕೊಳ್ಳಿ, ಅವಾಗ ನಿಮ್ಗೆ ಅಪೆಕ್ಸ್ ನೋಡ್ಕೊಳ್ಳೋಕೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ನಮ್ ಕಟಿಂಗ್ ಲೈನು, ಇದು ಸ್ಟಿಚಿಂಗ್ ಲೈನು. ಇಲ್ಲಿಂದ ಅಪೆಕ್ಸ್ ನೋಡ್ಕೊಳ್ಳಿ, ಅವಾಗ ಅದು ತುಂಬಾ ಸೈಡ್ಗೆ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಸೊ 41 ಲೆಕ್ಕದಲ್ಲಿ 4.1 ಇವ್ರದ್ದು ಅಪೆಕ್ಸ್ ಪಾಯಿಂಟ್ 4 ಅಂತ ತಗೊಂಡ್ರು ಆಗುತ್ತೆ. ಇಲ್ಲಿ ಏನ್ ಬಂದಿದೆಯೋ ಅದು ಇಲ್ಲಿಂದ ನೋಡ್ಕೊಬೇಕು. 4.1 ಅಂತ ತಗೊಂಡಿದೀನಿ, ಅದೇ 4.1 ಇಲ್ಲಿ ಸೆಕೆಂಡ್ ಲೈನ್ ಇಂದ ನೋಡ್ಕೋತಾ ಇದ್ದೀನಿ. ಇದೆರಡು ಲೈನ್ ಹಾಕೊಳ್ಳಿ. ಈಗ ವೇಸ್ಟ್ ನೋಡ್ಕೊಬೇಕು. ವೇಸ್ಟ್ ನ ಈ ಸೆಕೆಂಡ್ ಲೈನ್ ಇಂದಾನೆ ನೋಡ್ಕೋತೀನಿ. ಇವ್ರ ವೇಸ್ಟ್ 31 ಇದೆ, ಡಿವೈಡೆಡ್ ಬೈ 4 ಅಂದ್ರೆ 7.75 ಆಯ್ತು. 7.75 ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ನಂಗೆ ಏನ್ ಎಕ್ಸ್ಟ್ರಾ ಇದೆ, 3 ಮೇಲೆ 1 ಲೈನ್ ಎಕ್ಸ್ಟ್ರಾ ಇದೆ. ನಾನು 3 ಇಂಚ್ ಅಂತಾನೆ ತಗೋತೀನಿ. ಈ ಕಡೆ 1.5, ಈ ಕಡೆ 1.5 ಮೈನಸ್ ಮಾಡ್ತೀನಿ ಇಲ್ಲಿ. ಈಗ 1.5 ಇಂಚ್ ಗ್ಯಾಪ್ ಅಲ್ಲಿ 4 ಟಕ್ಸ್ ತಗೋಬೇಕು. ಇದೆರಡು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಮೇಲ್ಗಡೆ ತಗೋತಾ ಇದ್ದೀನಿ. ಈ ಎರಡು ಲೈನ್ ಕನೆಕ್ಟ್ ಆಗೋ ತರ ಮೇಲೆ ನೋಡ್ಕೊಂಡು ಅಷ್ಟು ಟಕ್ಸ್ ಹಿಡಿಯೋಣ. ಇಲ್ಲಿ ಇಲ್ಲಿ 1/2 ಇಂಚ್ ಹಿಡಿಬೇಕು. ಎನಿ ಸೈಜ್ 1/2 ಇಂಚ್ ಸಾಕಾಗುತ್ತೆ. ಈ ಕಡೆ ನಮ್ಗೆ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಏನ್ 4.25 ಅಂತ ಇದೆ. ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ. ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಸೆಂಟರ್ ಲೈನ್ ಏನಿದೆ 4.1, ಸೇಮ್ 4.1 ಈ ಕಡೆನೂ ನೋಡ್ಕೊಬೇಕು. ಈ ಕಡೆ ಕೂಡ 4.1 ನೋಡ್ಕೋಬೇಕು. ಇಷ್ಟು ಮೇಲೆ ಬಂದಿದ್ದೀನಿ. ಇಲ್ಲಿ ಕೂಡ ನಮ್ಗೆ ತೀರಾ ಜಾಸ್ತಿ ಬೇಡ ಮೇಲೆ ಹೋಗೋದು, ಯಾಕಂದ್ರೆ ಇದು ನಮ್ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದು ತುಂಬಾನೇ ಮೇಲಿರುತ್ತೆ. ಇದು ತುಂಬಾ ಮೇಲೆ ಹೋಗುತ್ತೆ, ಪಟ್ಟಿ ದೊಡ್ಡದಾಗ್ಬಿಡುತ್ತೆ. ಹಂಗಾಗಿ ಈ ಸೈಡ್ ತೆಗ್ದಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ನಮ್ಗೆ. 1.5 ಇಂಚು ಸೀಮ್ ಅಲೈನ್ಸ್ ತೋರೋಣ. ನಾನು ಜಾಸ್ತಿ ಇಲ್ಲ, ಒಂದ್ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಈ 3 ಪಾಯಿಂಟ್ ಕನೆಕ್ಟ್ ಮಾಡ್ತೀನಿ. ಕಟಿಂಗ್ ಮಾಡ್ಕೊಳ್ಳೋಣ ಇದನ್ನ. ಎಲ್ಲಾ ಕಡೆ ಒಂದ್ ನಾಚ್ ಹಾಕೊಳ್ಳಿ.
ಬ್ಯಾಕು ಫ್ರಂಟ್ ನೋಡ್ಕೊಂಡು ನಾವಿಲ್ಲಿ ಪಟ್ಟಿ ಎಷ್ಟು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಬಹುದು. ಈ ರೀತಿ ಹಿಂಗ್ ಟಕ್ಸ್ ಹಿಡಿದಾಗ ನಮ್ಗೆ ಇದೆರಡು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಟಕ್ಸ್ ಎಷ್ಟು ಹಿಡಿಬೇಕು ನೋಡ್ಕೊಬೇಕು. ಸೊ ನಮ್ಗೆ ಇಲ್ಲಿ ಪಟ್ಟಿಗೆ ಎಕ್ಸ್ಟ್ರಾ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಇನ್ನೂ ಎಕ್ಸ್ಟ್ರಾ ತೆಗಿತೀನಿ ಇಲ್ಲಿ. ಸೊ ಇದು ಸೆಂಟರ್ ನೋಡ್ಕೊಂಡೇ ತೆಗಿಯೋಣ. ಎರಡು ಫಿಟ್ಟಿಂಗ್ ಲೈನ್ ಈ ತರ ಮ್ಯಾಚ್ ಮಾಡಿ ಇಲ್ಲಿ ನಮ್ಗೆ ಏನ್ ಎಕ್ಸ್ಟ್ರಾ ಇದೆ ಅಷ್ಟು ನಾವು ಪಟ್ಟಿ ಕೊಡ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನನಗೆ 1.5 ಇಂಚ್ ಎಕ್ಸ್ಟ್ರಾ ಇದೆ. ಇದಕ್ಕೆ ನಾನು ಇಲ್ಲಿ 3/4 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ತೀನಿ. ಸೊ 2.25 ಅಷ್ಟೇ ತಗೋತೀನಿ ಈ ಕಡೆ. ಸೊ ಇಲ್ಲೂ ಕೂಡ ಇದೇ ತರ ನೋಡ್ಕೊಬೇಕು. ಈ ಸೈಡು ಅದೇ ತರಾನೇ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಏನ್ ಬ್ಯಾಲೆನ್ಸ್ ಇದೆ ನಿಮ್ಗೆ 2 ಇಂಚ್ ಅಂತ ಬರ್ತಾ ಇದೆ ಈ ಕಡೆ. ಸೊ ಇಲ್ಲಿ ನಾನು 1/2 ಇಂಚು ಟಕ್ಸ್ಗೆ ಅಂತ ತಗೊಂಡಿದ್ದೀನಿ. 2.5 ಆಯ್ತು. ಇನ್ನು 3/4 ಇಂಚು ಆಡ್ ಮಾಡ್ಬೇಕು. 3.25 ಆಯ್ತು. ಈ ಕಡೆ 3.25 ತಗೋತೀನಿ. ಇನ್ನು ಈ ಕಡೆ ಬ್ಯಾಲೆನ್ಸ್ ಏನ್ ಮಿಕ್ಕಿದೆ ಅಷ್ಟೇ. ಇನ್ನು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ ಕರೆಕ್ಟ್ ಆಗಿ. ಎರಡು ಫಿಟ್ಟಿಂಗ್ ಲೈನ್ ನಮಗೆ ಮ್ಯಾಚ್ ಆಗ್ಬೇಕು. ಇಲ್ಲಿಂದ ಇಲ್ಲಿಗೆ ನಮ್ಗೆ ಬ್ಯಾಲೆನ್ಸ್ ಏನಿದೆ 1.5 ಅಂತಾನೆ ಇದೆ. ಇದಕ್ಕೆ ನಾವು 3/4 ಇಂಚು ಆಡ್ ಮಾಡೋಣ. 2.25 ಆಯ್ತು. ಸೊ ಇದು ತುಂಬಾನೇ ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ 4th ಟಕ್ಸ್ ತಗೋತೀನಿ ನಾನು. 2.25ಗೆ ನಾನು ಇಲ್ಲೊಂದು 3/4 ಇಂಚು ಟಕ್ಸ್ ತಗೊಂಡ್ರೆ ಇಲ್ಲಿ ನಮ್ಗೆ 3 ಅಂತ ಆಗುತ್ತೆ. ಸೊ ಬೆಲ್ಟ್ ಅನ್ನೋದು ಈ ಕಡೆ 3, ಈ ಕಡೆ 3.25 ಅಂತ ತಗೋತೀನಿ. ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ಬೆಲ್ಟ್ ಪಟ್ಟಿ ಕಟ್ ಮಾಡೋಕೆ ಈ ಕಡೆ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ಬೇಕು. ಈಗ ವೇಸ್ಟ್ ನೋಡ್ಕೊಳ್ಳಿ. ವೇಸ್ಟ್ ಅನ್ನೋದು ಇವ್ರದ್ದು 31 ಇದೆ. ಡಿವೈಡೆಡ್ ಬೈ 4 ಅಂದ್ರೆ 7.75 ಆಯ್ತು. 7.75 ನೋಡ್ಕೊಂಡು ಅಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಈ ಕಡೆ ನನಗೆ ಸಿಕ್ಕಿದ್ದು 3.25 ಅಂತ. 3.25 ಹತ್ರ ಮಾರ್ಕ್ ಮಾಡ್ಕೋತೀನಿ. ಈಗ ಫ್ರಂಟೇ ಇಟ್ಕೊಳ್ಳೋಣ ನಾವು. ಇಲ್ಲಿ 3.25 ಇರೋದ್ರಿಂದ ಸೆಂಟರ್ ಅಲ್ಲಿ ನಾವು ಒಂದು 2.5 ಅಂತ ತಗೋಬಹುದು. 2.5, 2.75 ಎಷ್ಟಾದ್ರೂ ತಗೋಬಹುದು. ಇದೇನು ನಮ್ಗೆ ಅಷ್ಟೊಂದು ಫಿಟ್ಟಿಂಗಿಗೆ ಏನು ಪ್ರಾಬ್ಲಮ್ ಮಾಡಲ್ಲ. 1/4 ಇಂಚ್, ಅರ್ಧ ಇಂಚ್ ಕಡಿಮೆ ಆಗ್ಲಿ ಜಾಸ್ತಿ ಆಗ್ಲಿ ಶೇಪ್ ಇದನ್ನೇ ಇಟ್ಕೊಳ್ಳಿ. ಇದು ಇವಾಗ ನಮ್ಗೆ ಸೆಂಟರ್. ಇದು ನಾವು ಒಂದು 2.5 ಅಂತ ತಗೋಬಹುದು. 2.75 ತಗೋಬಹುದು. 2.5 ಅಂತಾನೆ ತಗೋತೀನಿ. ರೌಂಡ್ ಅನ್ನೋದು ಚೆನ್ನಾಗಿ ಬರ್ಲಿ. 2.5 ಅಂತ ನೋಡ್ಕೊಂಡಿದೀನಿ. ಇದು ಸೆಂಟರು. ಈಗ ಇದನ್ನ ಮೈನಸ್ ಮಾಡ್ಬೇಕಿಲ್ಲಿ, ಯಾಕಂದ್ರೆ ಟಕ್ಸ್ ಅಲ್ಲಿ ಮೈನಸ್ ಆಗುತ್ತೆ. ಈ ರೀತಿ ತಗೊಳ್ಳಿ. ಇಲ್ಲಿ ನಮಗೆ 3 ಅಂತ ಬರಬೇಕು. 3 ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ವೇಸ್ಟ್ ತುಂಬಾನೇ ಚಿಕ್ಕದಿದೆ. ಇದು ಚೆನ್ನಾಗಿ ಒಂದು ರೌಂಡ್ ಕೊಡ್ಬೇಕಿಲ್ಲಿ. ಇಲ್ಲೇನ್ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ವಾ, ಅದನ್ನ ಈ ರೀತಿ ತಗೊಳ್ಳಿ. ರೆಡಿ ಆಗಿದೆ. ಫ್ಯಾಬ್ರಿಕ್ ಇದು ಬ್ಯಾಕ್, ಇದು ಫ್ರಂಟ್. ಸ್ಲೀವ್ ಕಟಿಂಗ್ ನಾನು ತುಂಬಾ ವಿಡಿಯೋನಲ್ಲಿ ತೋರಿಸಿರೋದ್ರಿಂದ ಇದ್ರಲ್ಲಿ ನಾನು ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ. ಇದು ಫ್ಯಾಬ್ರಿಕ್. ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡು ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ತಾ ಇದೀವಿ.